ನಮ್ಮ ದಿನನಿತ್ಯದ ಪೂಜೆಯ ಮೊದಲು ಅಥವಾ ಯಾವುದಾದರೂ ಮಂಗಳ ಕಾರ್ಯ ಪ್ರಾರಂಭಿಸುವ ಮುನ್ನ ಶಂಖ ಊದುತ್ತೇವೆ ಮತ್ತು ಯುದ್ಧ ಪ್ರಾರಂಭಿಸುವ ಮುನ್ನ ಕೂಡ ಶಂಖ ಊದಲಾಗುತ್ತಿತ್ತು. ಇದು ಕೇವಲ ಪೂಜೆ ಮತ್ತು ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ. ವೈಜ್ಞಾನಿಕವಾಗಿ ಇದು ನಮ್ಮ ದೇಹಕ್ಕೆ ಲಾಭಕಾರಿಯಾಗಿದೆ. ದಿನಾಲು ಶಂಖ ಊದೋದ್ರಿಂದ ನಮ್ಮ ದೇಹದಲ್ಲಿನ ಅನೇಕ ಸಮಸ್ಯೆಗಳ ಮೇಲೆ ನಿಯಂತ್ರಣ ತರಬಹುದು. ಶಂಖ ಸಮುದ್ರದಲ್ಲಿ ಉತ್ಪತ್ತಿಯಾಗುತ್ತದೆ. ಶಂಖ ಈ ಪದ ಸಂಸ್ಕೃತ ಪದ ಶಂಖಂದಿಂದ ಬಂದಿದೆ. ಶುಂ ಅಂತಂದ್ರೆ ಒಳ್ಳೆಯದು, ಖಂ ಅಂತಂದ್ರೆ ನೀರು, ಶಂಖಂ ಅಂದ್ರೆ ಪವಿತ್ರ ನೀರನ್ನು ಹಿಡಿದಿರುವ ಎಂದರ್ಥ. ಶಂಖವನ್ನು ಸಮುದ್ರಜ, ಸೂನಾದ, ದೀರ್ಘನಾದ, ಕಾಂಬೋಜ, ತ್ರಿರೇಖಾ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ. ಶಂಖದಲ್ಲಿ ಮುಖ್ಯವಾಗಿ 2 ವಿಧ ನೋಡ್ತೀವಿ. ದಕ್ಷಿಣಾವರ್ತಿ ಶಂಖ, ಇದು ಪೂಜೆಗೆ ಬಳಸಲಾಗುತ್ತದೆ. ವಾಮಾವರ್ತಿ ಶಂಖ ಔಷಧೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ. ಇನ್ನು ಮಧ್ಯವರ್ತಿ ಶಂಖ ಕೂಡ ಕಂಡುಬರುತ್ತೆ. ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ನಿಂದ ಮಾಡಲಾಗಿರುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚು ಪ್ರಮಾಣದಲ್ಲಿರುತ್ತದೆ. ಪ್ರೋಟೀನ್ ಕೂಡ ಸ್ವಲ್ಪ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿರುತ್ತೆ. ಆಧ್ಯಾತ್ಮಿಕವಾಗಿ ನಾವು ನೋಡಿದ್ರೆ ಶಂಖ ಊದಿದಾಗ ಅದರಿಂದ ಆಂ ಶಬ್ದ ಹೊರಹೊಮ್ಮುತ್ತದೆ. ಇದು ಯೂನಿವರ್ಸಲ್ ಸೌಂಡ್, ಪವಿತ್ರ ಮಂತ್ರ. ಇದು ನಮ್ಮ ಪ್ರಾಣವನ್ನು ನಿಯಂತ್ರಿಸುವ ಧ್ವನಿ. ಇದು ನಮ್ಮ ಮನಸ್ಸಿನಿಂದ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕುತ್ತದೆ, ನೆಗೆಟಿವ್ ಎನರ್ಜಿ ತೆಗೆದುಹಾಕುತ್ತದೆ. ವೈಜ್ಞಾನಿಕವಾಗಿ ನಾವು ನೋಡಿದ್ರೆ ಶಂಖವನ್ನು ವಿಂಡ್ ಇನ್ಸ್ಟ್ರೂಮೆಂಟ್ ಅಂದ್ರೆ ವಾದ್ಯಯಂತ್ರದಲ್ಲಿ ಇರಿಸಲಾಗಿದೆ. ಅಂದ್ರೆ ಇದನ್ನು ಬಾರಿಸಲು ಗಾಳಿಯ ಪ್ರಯೋಗವಾಗುತ್ತದೆ. ಶಂಖ ಊದೋದು ಒಂಥರ ಪ್ರಾಣಾಯಾಮ ಇದ್ದ ಹಾಗೆ. ಶಂಖ ಊದಿದಾಗ ನಮ್ಮ ಪುಪ್ಪುಸಗಳಿಗೆ ಎಕ್ಸರ್ಸೈಸ್ ಆಗುತ್ತದೆ. ಇದೇ ಕ್ರಿಯೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ನಲ್ಲಿ ಇನ್ಸೆಂಟಿವ್ ಸ್ಪೈರೋಮೆಟ್ರಿ ಟೆಕ್ನಿಕ್ ಆಗಿ ಬಳಸಲಾಗುತ್ತಿದೆ. ಕೋವಿಡ್ ನಲ್ಲಿ ಕೂಡ ವೈದ್ಯರು ಶಂಖ ಊದಲು ಸಲಹೆ ಕೊಟ್ಟಿದ್ರು. ದಿನದಲ್ಲಿ 2 ಸಲ ಶಂಖ ಊದೋದ್ರಿಂದ ನಮ್ಮ ಪುಪ್ಪುಸಗಳು ಹೆಲ್ದಿ ಆಗುತ್ತವೆ. ಬಿಪಿ ಅಂದ್ರೆ ನಮ್ಮ ರಕ್ತದೊತ್ತಡ ಸರಿ ಹೊಂದುತ್ತದೆ. ಹೃದಯದಲ್ಲಿನ ಬ್ಲಾಕೇಜಸ್ ಕರಗಿಸಲು ಅಂದ್ರೆ LDL ಕೆಟ್ಟ ಕೊಲೆಸ್ಟ್ರಾಲ್ ಕರಗಿಸಲು ಸಹಾಯ ಆಗುತ್ತದೆ. ಅಷ್ಟೇ ಅಲ್ಲ, ಮೂತ್ರನಾಳ, ಮೂತ್ರಕೋಶ, ಹೊಟ್ಟೆಯ ಕೆಳಭಾಗ, ಡಯಾಫ್ರಾಗಮ್, ಎದೆ ಮತ್ತು ಕತ್ತಿನ ಸ್ನಾಯುಗಳಿಗೆ ಒಳ್ಳೆಯ ಎಕ್ಸರ್ಸೈಸ್ ಆಗುತ್ತದೆ. ಮಗುವಿಗೆ ಸರಿಯಾಗಿ ಮಾತನಾಡಲು ಬರದೇ ಇದ್ದಾಗ ನಿಯಮಿತವಾಗಿ ಶಂಖ ಊದಿದರೆ ಮತ್ತು ಶಂಖದಲ್ಲಿ ರಾತ್ರಿ ಇಡೀ ನೀರು ಹಾಕಿಟ್ಟು ಬೆಳಗ್ಗೆ 2 ಚಮಚ ಕುಡಿಯುತ್ತಾ ಬಂದ್ರೆ ಮಗುವಿಗೆ ಸರಿಯಾಗಿ ಮಾತನಾಡಲು ಸಹಾಯ ಆಗುತ್ತದೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಈ ಶಂಖದ ನೀರು ಕುಡಿಯೋದ್ರಿಂದ ಮೂಳೆ ಸಮಸ್ಯೆ, ಕಾಮಾಲೆ, ಚರ್ಮ ರೋಗಗಳು ಇವು ದೂರ ಆಗುತ್ತವೆ ಅಂತ ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಇದಕ್ಕೆ ಕಾರಣ ಶಂಖದ ರಾಸಾಯನಿಕ ಸಂಯೋಜನೆ. ಶಂಖದ ಭಸ್ಮ ಕೂಡ ತಯಾರಿಸಲಾಗುತ್ತದೆ. ಇದು ಆಯುರ್ವೇದದ ಔಷಧಿ. ಈ ಭಸ್ಮವನ್ನು ಅತಿಸಾರ, ಮೊಡವೆ, ಹೆಪಟೋಮೆಗಾಲಿ ಅಂದ್ರೆ ಪಿತ್ತಜನಕಾಂಗದ ಹಿಗ್ಗುವಿಕೆ, ಸ್ಪ್ಲೀನೋಮೆಗಾಲಿ ಅಂದ್ರೆ ಗುಲ್ಮದ ತೊಂದರೆ, ಹೊಟ್ಟೆ ನೋವು, ಅಜೀರ್ಣ, ಹಸಿವಿನ ಕೊರತೆ, ಎದೆ ಉರಿ, ಆಸಿಡ್ ರಿಫ್ಲಕ್ಸ್ ಇವುಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತೆ. ಇಷ್ಟೆಲ್ಲ ಆರೋಗ್ಯ ಲಾಭ ಹೊಂದಿರಲು ಕಾರಣ ಇದರ ಅಲ್ಕಲೈನ್ ಅಂದ್ರೆ ಕ್ಷಾರೀಯ ಗುಣ. ಇದು ಆಂಟಿ ಅಲ್ಸರ್ ಆಗಿ ಕೆಲಸ ಮಾಡುತ್ತೆ. ಹೀಗೆ ಶಂಖನಾದ ಆಧ್ಯಾತ್ಮಿಕತೆ ಜೊತೆಗೆ ವೈಜ್ಞಾನಿಕ ಲಾಭ ಕೂಡ ಹೊಂದಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.